ಏನಾಯ್ತು ನೀಲವ್ರೆ? ಯಾಕಿಷ್ಟು ಟೆನ್ಷನಲ್ಲಿದ್ದೀರಾ? ನನ್ನಿಂದ ಒಂದು ಮಿಸ್ಟೇಕ್ ಆಗೋಗಿದೆ. ಮಿಸ್ಟೇಕಾ? ಏನಾಯಿತು? ನೀವು ಕೊಟ್ಟಿದ್ದ ಪಾಯ್ಸನ್ನ ನಮ್ಮ ಮಾವಂಗೆ ಮಿಕ್ಸ್ ಮಾಡಿಕೊಟ್ಟೆ. ಅವ್ರು ಅದನ್ನು ಕುಡಿದ ತಕ್ಷಣ ವಾಮಿಟೇ ಆಗೋಯ್ತು. ವಾಟ್? ವಾಮಿಟ್ ಆಗೋಯ್ತಾ? ನೀವು ಅದನ್ನು ಯಾವುದ್ರಲ್ಲಿ ಮಿಕ್ಸ್ ಮಾಡಿಕೊಟ್ರಿ? ಹಾಲಲ್ಲಿ ಮಿಕ್ಸ್ ಮಾಡಿಕೊಟ್ಟೆ. ಎಂಥ ಮಿಸ್ಟೇಕ್ ಮಾಡಿದ್ರ ನೀವು? ಅದು ಲ್ಯಾಕ್ಟೋಸ್ ಕೆಮಿಕಲ್ ಜೊತೆ ಮಿಕ್ಸ್ ಆದರೆ ಅಡ್ವರ್ಸ್ ರಿಯಾಕ್ಷನ್ ಕೊಡುತ್ತೆ. ಹೊಟ್ಟೆಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಅಯ್ಯೋ, ಇದು ನನಗೆ ಗೊತ್ತೇ ಆಗಲಿಲ್ಲ. ಇದಕ್ಕೆ ಅಲ್ವಾ ಹೇಳಿದ್ದು ಅದನ್ನು ಕೊಡೋಕೆ ಮುಂಚೆ ನನಗೆ ಫೋನ್ ಮಾಡಿ ಅಂತ. ಯಾವ ರೀತಿ ಕೊಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದೆ ತಾನೇ? ಸರ್, ನಾನು ನಿಮಗೆ ಕಾಲ್ ಮಾಡಿದೆ, ಆದರೆ ನಿಮ್ಮ ನಂಬರ್ ನಾಟ್ ರೀಚಬಲ್ ಬರ್ತಾ ಇತ್ತು. ಹೇಗಿದ್ರು ಸ್ಲೋ ಪಾಯ್ಸನ್ ಅಲ್ವಾ, ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಹಾಲಲ್ಲಿ ಹಾಕಿ ಕೊಟ್ಬಿಟ್ಟೆ. ಆದರೆ ಅದು ಅರಿಶಿನದ ಕಲರಿಗೆ ಟರ್ನ್ ಆಗೋಯ್ತು. ಮನೆಯವರೆಲ್ರಿಗೂ ಅನುಮಾನ ಬಂದ್ಬಿಡ್ತು. ಆಮೇಲೆ ನಾನು ಅರಿಶಿನದ ಹಾಲು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಮಾವಂಗೆ ಕೂಡಿಸ್ಬಿಟ್ಟೆ. ಆಮೇಲೆ ಮಾವಂಗೆ ವಾಮಿಟೇ ಆಗೋಯ್ತು. ಮನೆಗೆ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿದ್ರು. ಡಾಕ್ಟರ್ಗೆ ಏನು ಅನುಮಾನ ಬಂದಿಲ್ಲ ತಾನೇ? ಇಲ್ಲ ಸರ್, ಲ್ಯಾಕ್ಟೋಸ್ ಆವರ್ಷನ್ ಆಗಿದೆ, ಅದಕ್ಕೆ ಮಿಲ್ಕ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಅದರಿಂದ ನನ್ನ ಮೇಲೆ ಯಾರಿಗೂ ಅನುಮಾನ ಬರಲಿಲ್ಲ. ಈಗೇನೋ ನೀವು ಬಚಾವಾಗಿರ್ಬೋದು, ಮುಂದೆ ಈ ರೀತಿ ಮಾಡಿದ್ರೆ ಖಂಡಿತ ಸಿಗಾಕೋತೀರಾ. ಸರ್, ಈಗ ಏನು ಮಾಡೋದು? ಇದು ಹೀಗೆ ನಿಂತ್ರೆ ನಾನು ಅನ್ಕೊಂಡಿದ್ದು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ಮೇಲೆ ಹುಷಾರಾಗಿರಿ. ಈ ಕೆಮಿಕಲು ಒಂದೊಂದು ವಸ್ತುನಲ್ಲೂ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ಅದಕ್ಕೆ ನಿಮ್ಮ ಮಾವ ತಿನ್ನೋ ಊಟದಲ್ಲಿ ಇದನ್ನು ಮಿಕ್ಸ್ ಮಾಡಿ ಕೊಡಿ. ಆದರೆ ಯಾವುದೇ ಕಾರಣಕ್ಕೂ ಅವ್ರ ಊಟದ ಸಾಂಬಾರಲ್ಲಿ ಮೆಣಸು, ಏಲಕ್ಕಿ, ಸಾಂಬಾರು ಪದಾರ್ಥಗಳು ಇರಬಾರ್ದು. ಆ ಥರದ್ರಲ್ಲಿ ಇದನ್ನು ಮಿಕ್ಸ್ ಮಾಡಿ ಕೊಡಿ. ಹಾಂ ಸರ್, ಡಾಕ್ಟರ್ ಈಗ ಬ್ಲಡ್ ಸ್ಯಾಂಪಲ್ ತೊಗೊಂಡು ಹೋಗಿದ್ದಾರೆ. ಅದರಿಂದ ಏನಾದರೂ ಅನುಮಾನ ಬರಲ್ವಾ ಸರ್? ಖಂಡಿತ ಬರಲ್ಲ. ಆದರೆ ನೀವು ಈ ರೀತಿ ಪ್ಯಾನಿಕ್ ಆಗಿರಬೇಡಿ. ನೀವು ಕೂಲಾಗಿರಿ. ಹಾಗೇನಾದರೂ ಪಾಯ್ಸನ್ ಮಿಕ್ಸ್ ಮಾಡಿರೋದು ಗೊತ್ತಾದ್ರೂ ನೀವೇ ಮಾಡಿದಿರಿ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಏನೂ ಆಗಿಲ್ಲ ಅನ್ನೋ ಥರ ಮಾಮೂಲಿಯಾಗಿದ್ಬಿಡಿ. ಇನ್ನು ಮುಂದೆ ಮಾಡೋ ಕೆಲಸನ ಹುಷಾರಾಗಿ ಮಾಡಿ. ಸರಿ, ನಾನಿನ್ನು ಬರ್ತೀನಿ. ಚಿನೋ, 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 ಅಯ್ಯೋ, ಏನು ಇದೆಲ್ಲ? ಏನು ಮಾಡ್ಕೊಂಡೆ? ನಿನಗೆ ಹೀಗಾಗಿದೆ ಅಂತ ಗೊತ್ತಾಗಿದ ತಕ್ಷಣ ಸಡನ್ ಆಗಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದೆ ಕಣೋ. ವೀರು, ಎಂಥ ಕೆಲಸ ಮಾಡಿದೆ? ನನಗೇನಾಗಿದೆ ನೋಡಿ, ಹೆಂಗಿದ್ದೀನಿ? ಕೈಗೊಂದು ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ನಿನಗೆ ಸ್ವಲ್ಪ ಕಣೋ, ಆದರೆ ನನಗದೇ ದೊಡ್ಡದು. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ನೀನು. ಇದೆಲ್ಲ ಹೇಗಾಯ್ತು? ಅಪಘಾತ ಅನ್ನೋದು ಅದಕ್ಕೇನೆ. ನಾವೆಷ್ಟೇ ಹುಷಾರಾಗಿದ್ದರೂ ಈ ಕೆಟ್ಟಗಳಿಗೆ ಇರುತ್ತೆ ನೋಡು, ಅದು ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬಂದು ಅದು ಏನು ಮಾಡ್ಬೇಕು ಮಾಡಿಬಿಟ್ಟು ಹೋಗ್ಬಿಡುತ್ತೆ. ಅನುಭವಿಸ್ಬೇಕಷ್ಟೆ. ಏನೋ ಬಿಡಪ್ಪ, ನನಗಂತೂ ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ. ನೋಡು, ನಿನಗೆ ಟ್ರೀಟ್ಮೆಂಟ್ ಸೆಟ್ ಆಗಿಲ್ಲ ಅಂದರೆ ಹೇಳು, ನಾನೇ ಅಮೇರಿಕಾ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಒಟ್ಟಲ್ಲಿ ನೀನು ಚೆನ್ನಾಗಿರ್ಬೇಕಷ್ಟೇ. ಅಣ್ಣ, ಅಂಥದ್ದೆಲ್ಲ ಏನೂ ಇಲ್ಲ. ಈಗ ನೋಡ್ತಾ ಇರೋ ಡಾಕ್ಟ್ರು ತುಂಬ ಒಳ್ಳೆಯವರು, ಚೆನ್ನಾಗೇ ನೋಡ್ತಾ ಇದ್ದಾರೆ. ಹೌದಪ್ಪ, ಭಾಳ ಒಳ್ಳೆ ಡಾಕ್ಟ್ರು ವೀರು. ಏನೂ ಆಗಿಲ್ಲ. ಇಲ್ಲೇನೋ ಒಂಚೂರು ಈ ಮೂಳೆ ಒಂಥರ ಬಿರುಕು ಬಿಟ್ಟಂಗೆ ಆಗಿದೆಯಂತೆ. ಒಂದು ಸ್ವಲ್ಪ ದಿನ ಸರಿಯಾಗಿಬಿಡ್ತೀನಿ. ಹೆಂಗಿದ್ದೀನಿ ನೋಡು. ನಿನ್ನ ಈ ಕಾನ್ಫಿಡೆನ್ಸೇ ನೋಡು ನನಗಿಷ್ಟ ಆಗೋದು. ಇಷ್ಟೆಲ್ಲ ನೋವು ಅನುಭವಿಸ್ತಿದ್ರು ನಿನ್ನ ಮುಖದಲ್ಲಿ ಇದೆಯಲ್ಲ ಆ ನಗು, ಅದಕ್ಕೆ ಎಲ್ಲರೂ ತಲೆ ಬಾಗ್ಲೇಬೇಕು ಕಣೋ. ಇನ್ನೊಂದು ಮಾತು, ನೀನು ಪೂರ್ತಿ ಹುಷಾರಾಗೋವರೆಗೂ ಗ್ಯಾರೇಜ್ ಕಡೆ ಹೋಗಬೇಡ. ನಾನೇ ಹುಡುಗರಿಗೆಲ್ಲ ಹೇಳಿ ಕೆಲಸ ಮಾಡಿಸ್ತೀನಿ. ನೀನು ಹುಷಾರಾಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಅಯ್ಯೋ ರಾಮ, ನೋಡು ಲಕ್ಷ್ಮಿ, ವೀರು, ನನಗೇನೂ ಆಗಿಲ್ಲ. ನಿನಗೆ ಎಷ್ಟು ವ್ಯವಹಾರ ಇರುತ್ತೋ ಏನೋ, ನೀನು ಇಲ್ಲಿರೋ ಅಗತ್ಯ ಇಲ್ಲಪ್ಪ. ಕೈಗಷ್ಟೇ ಪೆಟ್ಟಾಗಿರೋದು, ನಾನು ಹೆಂಗಿದ್ದೀನಿ ನೋಡು. ಫ್ರೆಂಡ್ಶಿಪ್ ಅಂದರೆ ಬರೀ ಸುಖದಲ್ಲಿ ಆಗೋದಲ್ಲ ಕಣೋ. ಇವತ್ತು ನಾನೇನು ಸುಖ ಅನುಭವಿಸ್ತಾ ಇದ್ದೀನೋ ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದು ನಾನು ಯಾವತ್ತೂ ಮರೆಯೋದಿಲ್ಲ. ನೀನು ನೋವಿಲಿರುವಾಗ ನಾನು ಅಲ್ಲಿ ಹೇಗೋ ಖುಷಿಯಾಗಿರಲಿ, ಅದಕ್ಕೆ ನಾನು ಹೇಳ್ತಿದ್ದೇನೆ ಕೇಳು. ವೀರು, ಇವಾಗಿನ್ನೂ ಗ್ಯಾರೇಜ್ ಶುರು ಮಾಡಿದ್ದೀವಿ. ಕಸ್ಟಮರ್ಗಳು ನನ್ನ ಮುಖ ನೋಡಿ ನಾನು ಸರ್ವಿಸ್ ಮಾಡ್ತೀನಿ ಅಂತ ಗಾಡಿ ಬಿಟ್ಟು ಹೋಗಿರ್ತಾರೆ. ಅವ್ರು ಬಂದಾಗ ನಾನೇ ಅಲ್ಲಿಲ್ಲ ಅಂದರೆ ಸರಿ ಆಗಲ್ಲ. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗದೇ ಇರ್ಬೋದು,
ಅಲ್ಲಿ ಹುಡುಗರುಗಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ನಿಂತ್ಕೊಂಡು ಸೂಪರ್ವೈಸ್ ಮಾಡ್ಬೋದು. ನಾನು ತಾನೇ ಮನೇಲಿ ಎಷ್ಟು ದಿನ ಅಂತ ಹಿಂಗೆ ಕೂತಿರಲಿ, ನನಗೂ ಅಲ್ಲಿ ಹೋದ್ರೆ ಒಂದು ಸಮಾಧಾನ. ದಯವಿಟ್ಟು ಹೋಗಬೇಡಿ ಅನ್ಬೇಡಿ. ಅದಕ್ಕೆ ನಾನು ಎಷ್ಟು ಹೇಳಿದ್ರೆ ಅವ್ರಿಗೆ ಬುದ್ಧಿ ಬರೋದಿಲ್ಲ. ಗ್ಯಾರೇಜ್ಗೆ ಹೋಗ್ಬೇಡ ಅಂತ ನೀವಾದರೂ ಹೇಳಿ. ನನಗೂ ಹೇಳಿ ಹೇಳಿ ಸಾಕಾಗಿದೆ. ಈ ವಿಷಯದಲ್ಲಿ ಅವ್ರು ಯಾರ ಮಾತನ್ನು ಕೇಳಲ್ಲ. ನೋಡೋ ಸೀನು, ಬರೋ ಕಸ್ಟಮರ್ಗಲ್ಲ ನಿನಗೆ ಹೀಗಾಗಿದೆ ಅಂತ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಕಣೋ. ನಿನ್ನ ಕೆಲಸದ ಬಗ್ಗೆ ಗೊತ್ತಿರೋರು ಯಾರು ದೂರ ಹೋಗಲ್ಲ. ಹಾಗಾಗಿ ನಾನೆಲ್ಲ ಸಂಭಾಳಿಸ್ತೀನಿ. ಮೊದಲು ನೀನು ಹುಷಾರಾಗು. ಈಗ ಡಾಕ್ಟ್ರ್ ಏನು ಹೇಳಿದ್ದಾರೆ? ಅಣ್ಣ, ಡಾಕ್ಟ್ರು ಈಗೇನು ಕೆಲಸ ಮಾಡೋದು ಬೇಡ, ನೆಕ್ಸ್ಟ್ ಚೆಕಪ್ಗೆ ಬಂದಾಗ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವಿಬ್ಬರು ಮಾತಾಡ್ತಾರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ಯಾ, ಡಾಕ್ಟ್ರೇ ನೀನು ಕೆಲಸ ಮಾಡೋದು ಬೇಡ ಅಂತ ಹೇಳಿರೋವಾಗ ನೀನು ಕೆಲಸಕ್ಕೆ ಕೊಟ್ಟು ನಿಂತಿದ್ಯಲ್ಲ. ಈಗ ನೀನು ಮನಸ್ಸಿಂದ ಆ ಯೋಚನೆಯನ್ನು ತೆಗೆದು ಹಾಕು. ಮೊದಲು ನೀನು ಹುಷಾರಾಗು, ಆಮೇಲೆ ಕೆಲಸ ಮಾಡೋದು ಇದೆಯಪ್ಪ. ಆಯ್ತಪ್ಪ, ಎಲ್ಲರೂ ಅದನ್ನೇ ಹೇಳ್ತಿದ್ದೀರಾ, ಹಾಗೆ ಮಾಡ್ತೀನಿ. ಸಂತೋಷನಾ? ಇವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ದೇವರಿದ್ದಾನ ಅನಿಸ್ತಿದೆ. ತನ್ನ ಬದುಕನ್ನು ಕಟ್ಕೋಬೇಕು ಅಂತ ಈಗ ತಾನೇ ಗ್ಯಾರೇಜ್ ಶುರು ಮಾಡ್ದ. ಆದರೆ ಆ ದೇವರು ಕೆಲಸ ಮಾಡೋ ಕೈಗಳಿಗೆ ಏಟ್ ಕೊಟ್ಬಿಟ್ಟ. ಆದಷ್ಟು ಬೇಗ ಹುಷಾರಾದರೆ ಸಾಕಪ್ಪ. ನಮಸ್ಕಾರ ಜಯಂತ್ ಅವರೇ. ಹಲೋ ಸಂತೋಷ್. ಅಲ್ಲ, ನಿಮ್ಮ ಫೋನಿಂದ ಫೋನ್ ಮಾಡಿದ್ದೀರಾ? ಜೈಲಿನಲ್ಲಿ ಪರ್ಸ್ನಲ್ ಫೋನ್ನ ಯೂಸ್ ಮಾಡೋಂಗಿಲ್ಲ ಅಲ್ವಾ? ನಾನೀಗ ಸದ್ಯ ಜೈಲಿನಲ್ಲಿಲ್ಲ. ಐ ಆಮ್ ಔಟ್ ಆನ್ ಬೇಲ್. ಜಯಂತ್ ಇಸ್ ನೌ ಫ್ರೀ ಬರ್ಡ್. ಒಳ್ಳೇದಾಯ್ತು ಬಿಡಿ. ನೀವಿರೋ ಜಾಗ ಅದಲ್ಲ. ನನಗೆ ಗೊತ್ತಿತ್ತು ನೀವು ಹಾಗೆಲ್ಲ ಜೈಲಲ್ಲಿರೋ ವ್ಯಕ್ತಿ ಅಲ್ಲ ಅಂತ. ಒಳ್ಳೇದಾಯ್ತು ಬಿಡಿ, ಖುಷಿ ಆಯಿತು. ಸರಿ, ಜಾನ್ವಿ ಇರ್ತಾರೆ? ಜಾನು ಜಾನು ಇಲ್ಲೇ ಇದ್ಲು. ಜಾನು ಜಾನು ಏ ಯಾಕ್ರಿ ಹಂಗೆ ಕಿರ್ಚ್ಕೋತೀರಾ? ಜಾನು ಮನೆಯಲ್ಲಿಲ್ಲ. ಅವಳು ಯಾವುದೋ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಜಾನ್ವಿ ಇಂಟರ್ವ್ಯೂ ಹೋಗಿದ್ದಾಳೆ. ಇಂಟರ್ವ್ಯೂಗೆ ಹೋಗಿದ್ದಾರಾ? ಈ ಯಾವ ಇಂಟರ್ವ್ಯೂ, ಯಾವ ಕಂಪ್ನಿ, ಎಲ್ಲಿಗೆ ಎಲ್ಲಿಗೆ ಹೋಗಿದ್ದಾಳೆ? ಈಗ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅದಳೆ ಯಾರಿಗೆ ಬೇಕಂತೆ? ಏನು ಜಯಂತ ಫೋನ್ ಮಾಡಿದ್ದು? ಏನೋ ನೀನು ಬರೀ ಅನುಮಾನ ಪಡ್ತಿಯಲ್ಲ. ಜಯಂತಲ್ಲ, ಹರೀಶ ಫೋನ್ ಮಾಡಿರೋದು. ಯಾವ ಕಂಪ್ನಿ? ಏನೋ ಕಂಪ್ನಿ ಅಂದ್ಲು ರೀ, ಏನೋ ASG ಕಂಪ್ನಿ ಅಂತೆ. ASG ಕಂಪ್ನಿ ಅಂತ? ಸರಿ, ನಾನು ವಾಪಸ್ ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು.